ಜಾಮಿಯಾ ಅರೇಬಿಯಾ ಕಂಜುಲ್ ಇಮಾನ್ ಸಂಸ್ಥೆ ಉಪ್ಪಳ್ಳಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತು ಕಂಪ್ಯೂಟರ್ ಸೆಂಟರ್ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಧುನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಅತಿ ಅವಶ್ಯಕವಾಗಿದೆ ಎಂದು ಹೇಳಿದರು. ಬಹುಶಃ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಮದ್ರಸಾ ಶಾಲೆಯಲ್ಲಿ ಕಂಪ್ಯೂಟರ್ ವಿಭಾಗವನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಂಪ್ಯೂಟರ್ ಕಲಿಯಲಿಕ್ಕೆ ಎರಡನೇದು ಸ್ಮಾರ್ಟ್ ಕ್ಲಾಸ್ ಅನ್ನು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ. ನನಗೆ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲ ಮದ್ರಸಾ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಎಲ್ಲ ಧರ್ಮವನ್ನು ಪ್ರೀತಿಸುವಂಥ ಎಲ್ಲ ಧರ್ಮಗಳ ಬಗ್ಗೆ, ಎಲ್ಲ ಧರ್ಮದ ಮಹಾಪುರುಷರ ಬಗ್ಗೆ ತಿಳಿಯೋದು ಬಹಳ ಸೂಕ್ತ ಅಂತ. ಯಾವುದೇ ಮಹಾಪುರುಷರು, ಅದು ನಮ್ಮ ಅಂಬೇಡ್ಕರ್ ಇರ್ಬೋದು, ಅಥವಾ ನಿಮಗೆ ವಾಲ್ಮೀಕಿ ಇರ್ಬೋದು, ಅಥವಾ ನಮ್ಮ ಪೈಗಂಬರ್ ಇರ್ಬೋದು, ಇವರೆಲ್ಲ ಮಹಾಪುರುಷರಾಗಿದ್ದ ಹೆಂಗೆ ಅಂದರೆ ಅವರವರ ಧರ್ಮ ಸಮಾಜದೆಲ್ಲ ಹಿಂದುಳಿದ ವರ್ಗದವರ ಪರ, ಶೋಷಿತವರನ್ನ ಮುಂದೆ ತರುವಲ್ಲಿ ಅವರು ಹೋರಾಟ ಮಾಡಿದ್ದರಿಂದ ಅವ್ರನ್ನ ನೆನಪು ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರ ಇತಿಹಾಸವನ್ನು ನಾನು ಈದ್ಗೆಲ್ಲ ದಿನ ಮತ್ತೆ ಸಂಪೂರ್ಣ ಹೇಳಿದ್ದೇನೆ, ಮತ್ತೊಂದ್ಸಲ ಹೇಳಲ್ಲ. ಅವರೆಲ್ಲ ಎಷ್ಟು ಕಷ್ಟಪಟ್ಟು ಈ ಒಂದು ಇಸ್ಲಾಂ ಧರ್ಮನ ಉಳಿಸೋದ್ರ ಬಗ್ಗೆ ಅವರು ಹೋರಾಟವನ್ನು ಮಾಡಿದ್ದಾರೆ. ಜಾಮಿಯಾ ಅರೇಬಿಯಾ ಕಂಜುಲ್ ಇಮಾನ್ ಸಂಸ್ಥೆಯ ಅಧ್ಯಕ್ಷರಾದ ಅಲ್ಹಾಜ್ ಮುಹಮ್ಮದ್ ಶಾಹಿದ್ ರಜ್ವೀರ್ ಅವರು ಮಾತನಾಡಿ, ಈ ಸಂಸ್ಥೆಯು ಸ್ಥಾಪನೆಗೊಂಡು ಇಂದಿಗೆ 20 ವರ್ಷಗಳು ತುಂಬಿದೆ. ಈ ಸಂಸ್ಥೆಯ ಅಡಿಯಲ್ಲಿ ಹಲವಾರು ಸಮಾಜ ಸೇವೆ, ಆರೋಗ್ಯ ಶಿಬಿರಗಳು, ಹಿಂದುಳಿದ ಮತ್ತು ಬಡ ನಿರ್ಗತಿಕರಿಗೆ ಆರ್ಥಿಕ ನೆರವು, ಶಿಕ್ಷಣ ವಂಚಿತರಿಗೆ ಶೈಕ್ಷಣಿಕ ನೆರವು, ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಮತ್ತು ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಒಂದ್ ಕೈಯಲ್ಲಿ ಕುರಾನ್, ಒಂದ್ ಕೈಯಲ್ಲಿ ಲ್ಯಾಪ್ಟಾಪ್. ಈ ಉದ್ದೇಶದೊಂದಿಗೆ ಮಾಡರ್ನ್ ಎಜುಕೇಶನ್ ನ ಮೈನಾರಿಟಿ ಡಿಪಾರ್ಟ್ಮೆಂಟ್, ನಮ್ಮ ರಾಜ್ಯದ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಚಿವರಾದ ಶ್ರೀ ಬಿ.ಝೆಡ್. ಜಮೀರ್ ಅಹಮದ್ ರವರು ಹಾಗೂ ನಮ್ಮ ಈ ರಾಜ್ಯದ ಮೆಚ್ಚಿನ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರ ಈ ಯೋಜನೆ ಅಡಿಯಿಂದ ಈ ಕಾರ್ಯಕ್ರಮವನ್ನು ಚಾಲನೆಗೊಂಡಿದೆ. ಇದೇ ವರ್ಷ ನಮ್ಮ ಮೈನಾರಿಟಿ ಆಫೀಸರ್ ಇದ್ದಾರೆ. ಇಡೀ ಜಿಲ್ಲೆಗೆ ಬರೀ ಈ ಒಂದು ಸಂಸ್ಥೆ ಸೆಲೆಕ್ಟ್ ಆಗಿದೆ. ಇಡೀ ಜಿಲ್ಲೆಗೆ ಒಂದು ಸಂಸ್ಥೆ, ನಮ್ಮ ಈ ಮದ್ರಸಾ ಏನಿದೆ ಇದು ಎಲಿಜಿಬಿಲಿಟಿಯನ್ನು ಪಡೆದಿದೆ. ಇಡೀ ರಾಜ್ಯದಲ್ಲಿ 69 ಮದ್ರಸಾಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದರದ್ದು ಉದ್ದೇಶ ಒಂದೇ, ಮದ್ರಸಾ ಮಕ್ಕಳನ್ನ ಇಸ್ಲಾಮಿಕ್ ವಿದ್ಯಾಭ್ಯಾಸದೊಂದಿಗೆ ಮಾಡರ್ನ್ ಎಜುಕೇಶನ್ ಕೊಡಿಸಿ 2 ವರ್ಷದ ಕೋರ್ಸ್ನಲ್ಲಿ ಅವರಿಗೆ 10th SSLC ಎಕ್ಸಾಮ್ ಅನ್ನ ಕೊಡಿಸೋದು ಒಂದು ಉದ್ದೇಶ ಇರ್ತದೆ. ಅಟ್ಲೀಸ್ಟ್ ಅವ್ರ ಕೈಯಲ್ಲಿ ಒಂದು SSLC ಮುಗ್ದಿರ್ಬೇಕು. ಅದರ ನಂತರ ಅವರ ಭವಿಷ್ಯ ಅವ್ರು ಮಾಡ್ಕೊಳ್ಬೋದು. ಬೇಕಾದ್ರೆ ಅವರು ಸೆಕೆಂಡ್ ಇಯರ್ PUC ಮಾಡ್ಕೊಳ್ಬೋದು, ಅಲ್ಲಿಂದ ಡಿಗ್ರಿ ಹೋಗ್ಬೋದು. ಏನೇ ಕೋರ್ಸ್ ಬೇಕಾದರೂ ಆ ಮಕ್ಕಳು ಅವರು ಮಾಡ್ಕೊಳ್ಬೋದು. ನಮ್ಮ ಜಾಮಿಯಾ ಅರೇಬಿಯಾ ಕಂಜುಲ್ ಇಮಾನ್ ವತಿಯಿಂದ ಕಂಪ್ಯೂಟರ್ ಕ್ಲಾಸ್ ಹಾಗೂ ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆಗೋಸ್ಕರ ನಮ್ಮ ಮೆಚ್ಚಿನ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಆಗಮಿಸಿದ್ದರು. ಕರ್ನಾಟಕ ಅಲ್ಪಸಂಖ್ಯಾತ ಕಲ್ಯಾಣ ವಿಭಾಗ ವತಿಯಿಂದ ಈ ಯೋಜನೆ ಅಡಿ ನಮ್ಮ ಈ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಮದರ್ಸಾ ಎಜುಕೇಷನ್, ಇಸ್ಲಾಮಿಕ್ ಸ್ಟಡೀಸ್ ಜೊತೆ ಕಂಪ್ಯೂಟರ್ ಎಜುಕೇಷನ್ ಹಾಗೂ ಮಾಡರ್ನ್ ಎಜುಕೇಷನ್ನ ಟೀಚರ್ಸ್, ಪ್ರೊಫೆಷ್ನಲ್ ಟೀಚರ್ಸ್ನ
ಅಪಾಯಿಂಟ್ ಮಾಡಿ ಅದನ್ನು ಎಜುಕೇಷನ್ ಕೊಡ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿ ಅಲ್ಹಾಜ್ ಫೈರೋಜ್ ಅಹಮದ್ ರಜ್ವೀರ್ ಅವರು ಮಾತನಾಡಿ, ಈ ಸಂಸ್ಥೆಯು ಪ್ರತಿ ವರ್ಷ ನೇತ್ರ ತಪಾಸಣಾ ಶಿಬಿರ ಹಾಗೂ ಕೊರೋನಾ ಕಡು ಕಷ್ಟದಲ್ಲಿ 20 ಲಕ್ಷ ಮೌಲ್ಯದ 200 ಆಹಾರ ಕಿಟ್ಗಳ ಉಚಿತ ವಿತರಣೆ, ಸಮುದಾಯದ ಕೌಟುಂಬಿಕ ಕಲಹ ಸಂಬಂಧಿಸಿದಂತೆ ಇನ್ನಿತರ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಬರುತ್ತಿದೆ ಎಂದು ಹೇಳಿದರು. ಜಿಲ್ಲೆಯ ಪ್ರತಿಷ್ಠಿತ ಶೈಕ್ಷಣಿಕ ಸುನ್ನಿ ಸಂಸ್ಥೆಯಾಗಿದ್ದು, ಈ ಸಂಸ್ಥೆ ಅಡಿಯಲ್ಲಿ ಸುಮಾರು 20 ವರ್ಷಗಳಿಂದ ಹಲವಾರು ಸಮಾಜ ಸೇವೆ, ಶೈಕ್ಷಣಿಕ ನೆರವು, ಬಡ ನಿರ್ಗತಿಕರಿಗೆ ಆರ್ಥಿಕ ನೆರವು, ಹಿಂದುಳಿದ ವರ್ಗದ ಬಡ ನಿರ್ಗತಿಕರಿಗೆ ಆರ್ಥಿಕ ನೆರವು ಮತ್ತು ಶಿಕ್ಷಣ ಸಾಮಗ್ರಿಗಳ ಉಚಿತ ವಿತರಣೆ, ಬೇರೆ ಕೊರೋನಾ ಅಥವಾ ಇನ್ನಿತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆಂಬುಲೆನ್ಸ್, ಆರೋಗ್ಯ ಶಿಬಿರಗಳು, ನೇತ್ರ ತಪಾಸಣಾ ಶಿಬಿರಗಳು ಇತ್ಯಾದಿ ಸಮಾಜ ಸೇವೆಗಳನ್ನು ಈ ಸಂಸ್ಥೆ ವತಿಯಿಂದ ಕೂಲಂಕುಷವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದೀಗ 2024 ಮತ್ತು 2025ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಯೋಜನೆ ಆಗಿರ್ತಕ್ಕಂಥ 2 ವರ್ಷದ ಕೋರ್ಸ್ ಅಂದರೆ NIOS ಮತ್ತು ASU ಅಡಿಯಲ್ಲಿ ಮಕ್ಕಳಿಗೆ ಸುಮಾರು ನಮ್ಮ ಸಂಸ್ಥೆಯಲ್ಲಿ 50 ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಸೌಲಭ್ಯ ಮತ್ತು ಕಂಪ್ಯೂಟರ್ ಉಚಿತ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಹಾಗೂ ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೂ ಮತ್ತು ಕರ್ನಾಟಕ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವರಾದ ಶ್ರೀ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಾಮಿಯಾ ಅರೇಬಿಯಾ ಕಂಜುಲ್ ಇಮಾನ್ ಸಂಸ್ಥೆಯ ವತಿಯಿಂದ ಶಾಸಕ HD ತಮ್ಮಯ್ಯ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಜಾಮಿಯಾ ಅರೇಬಿಯಾ ಕಂಜುಲ್ ಇಮಾನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.